ಕಲಾಭಿಮಾನಿಗಳಿಗೆಲ್ಲ ನಮ್ಮ ಏಕ ವ್ಯಕ್ತಿ ಯಕ್ಷಗಾನ ತಂಡದ ಪರವಾಗಿ ಆತ್ಮೀಯ ಸ್ವಾಗತ. ಎಲ್ಲರಿಗೆ ವಂದನೆಗಳು. ಪ್ರವಾಸಿ ಮಹಿಳಾ ಜಾನಪದ ಲೋಕೋತ್ಸವದಲ್ಲಿ ನಮಗೆ ನೀಡಿದ ಅವಕಾಶಕ್ಕಾಗಿ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತಾ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇವೆ. ಪೂತನ ಮೋಕ್ಷವನ್ನು ನಾವು ಈಗ ನಿಮ್ಮ ಮುಂದೆ ಕಾಣಿಸ್ತಾ ಇದ್ದೇವೆ. ಸರಿಯಾಗಿ 29 ನಿಮಿಷಗಳ ಕಾಲ ನಮ್ಮ ಕಾರ್ಯಕ್ರಮ ಇಲ್ಲಿ ನಡೆಯಲಿಕ್ಕಿದೆ. ಪೂತನಿ ಕೃಷ್ಣನನ್ನು ಕೊಲ್ಲಲಿಕ್ಕೆ ಬಂದಂತಹ ಒಬ್ಬಳು ಕೆಟ್ಟ ರಾಕ್ಷಸಿ, ಕಂಸನ ಊಳಿಗದ ಆಳು. ಆದರೆ ಕೃಷ್ಣನನ್ನು ಕೊಲ್ಲಲಿಕ್ಕೆ ಬಂದಂತಹ ರಾಕ್ಷಸಿ ಪೂತನಿಯೇ ಕೊನೆಯ ಕ್ಷಣದಲ್ಲಿ ತಾಯಿಯಾಗ್ತಾಳೆ. ಕೃಷ್ಣನಿಗೆ ಹಾಲೂಡಿಸುವುದರ ಮೂಲಕ ಧನ್ಯತೆಯನ್ನು ಕಾಣುತ್ತಾಳೆ. ಕೃಷ್ಣನ ಒಂದು ಕ್ಷಣದ ಸಂಪರ್ಕ ಈಕೆಯನ್ನು ಮೋಕ್ಷದೆಡೆಗೆ ಕಳುಹಿಸಲು ಸಾಧ್ಯವಾಗುತ್ತದೆ ಎನ್ನುವುದು ನಮ್ಮ ಕಥಾನಕದ ಪೂರಣ. ಈಗ ನೋಡೋಣ ರಾಕ್ಷಸಿ ಪೂತನಿ. ಘೋರ ರೂಪವ ಮರೆಯಿಸಿ ಸ್ವಲ್ಪ ಹೆಚ್ಚಾಯ್ತು. ಯಾರು? ನಾನು ಪೂತನಿ, ರಾಕ್ಷಸಿ, ಕಂಸ ಭೂಪತಿಯ ಆಳು. ಹಾಳು ಮಾಡಿದ್ದೆಲ್ಲ ಹಾಳೆ. ಅದು ನಿಮ್ಮೂರಲ್ಲಿ, ನಮ್ಮೂರಲ್ಲಿ ಹಾಗಲ್ಲ. ಸದ್ಯಕ್ಕೆ ಇವತ್ತು ಈ ಊರು ಹಾಳು ಮಾಡ್ಲಿಕ್ಕೆ ಬಂದಿದ್ದೇನೆ. ನಮಸ್ಕಾರ. ನಮಸ್ಕಾರಕ್ಕೆ ತಿರಸ್ಕಾರ. ಜೀವಮಾನದಲ್ಲಿ ನಮಸ್ಕಾರ ಕೊಟ್ಟವಳಲ್ಲ, ಏನೋ ಒಳ್ಳೆಯ ವೃತ್ತ ಕೊಟ್ಟೆ, ಬೇಕಾದ ತಪ್ಪಳೆ ಬ್ಯಾಟಿಗೆ ಬಿಡಿಯತ್ತೆ. ನೀವೇನ್ ಮತ್ತಲ್ಲಿ ಕೂತ್ಕೊಂಡು ನೋಡುವುದು? ಅಲ್ಲಿಗೆ ಬರ್ಬೇಕಾ? ಬೇಡ, ಸ್ವಲ್ಪ ತಲ್ಲೇ ಇರಿ. ನನಗೆ ನೀವು ನೋಡುವುದು ಆಶ್ಚರ್ಯ ಅಲ್ಲ. ಮತ್ತೆ ಅಲ್ಲಿ ನೋಡಿ. ಯಾರು? ಚರ್ಮ ಹೇಳಿದ್ರೆ ಮಾರುತ್ತಾ ಬರ್ತದೆ, ಬಾಯಲ್ಲಿ ಒಂದೇ ಒಂದು ಹಲ್ಲಿಲ್ಲ. ಆ ಹಳ್ಳಿ ಮುದುಕು ನೋಡು ನೋಡಿ. ಆ ಮುದುಕರ ಅವರಿಗೆ ತಮ್ಮ ಮೊಮ್ಮಗಳನ್ನು ನೋಡಿದಾಗ ಆಗಿರ್ಬೇಕು. ಮೊಮ್ಮಗಳು ಸುಮ್ಮನೆ. ಈ 90 ವರ್ಷದ ಮುದುಕರಲ್ಲ, ಚಂದದ ಹೆಣ್ಣನ್ನ ನೋಡಿದ ತಕ್ಷಣ ನನ್ನ ಮೊಮ್ಮಗಳು ನೋಡಿದಾಗ ಆಯ್ತು ಅಂತ ದಿನಗಟ್ಲೆ ನೋಡಿದ ಕತೆ ಅಂತ ನೀವು ಅಂದುಕೊಂಡ ಹಾಗೆ ಮುದುಕರನ್ನ ಪರೀಕ್ಷೆ ಮಾಡುವುದಕ್ಕಾಗಿ ಹತ್ತಿರ ಹೋದೆ. ನಾನು ಹತ್ತಿರ ಹೋದದ್ದೇ ತಡ.
ಬಿಟ್ಟ ಕಣ್ಣು ತೆರೆದ ಬಾಯಿ ಹೀಗೆ ನೋಡಿದ. ಇವನನ್ನ ಪರೀಕ್ಷೆ ಮಾಡಬೇಕೆನ್ನುವ ಕಾರಣಕ್ಕಾಗಿ ನನ್ನ ಮೊದಲಿನ ರೂಪ ಇದೆಯಲ್ಲ, ಕೆಂಗಲ್ಲು ಕೋರೆ ನಾಡಿ ಏಕರಾಕೃತಿಯಿಂದ ಒಮ್ಮೆಲೆ ಏನಾಯ್ತು? ಮೇಲೆ ಹಾಗೆ ಇತ್ತ ಕಡೆಗೆ ಬರುತ್ತಿರುವಾಗ ಈ ಕಡೆಯಲ್ಲಿ ನೋಡಿ ಎಳೆ ಮೀಸೆಯ ಹುಡುಗರು 4 ಜನ ಒಂದೇ ಕಣ್ಣಲ್ಲಿ ಮಾತಾಡಿಸ್ತಾರೆ. ಹೊಸ ಭಾಷೆ. ಇವರ ಭಾಷೆಯನ್ನು ತಿಳಿಯುವುದಕ್ಕಾಗಿ ಹತ್ತಿರ ಹೋದೆ. ಅವ್ರು 1 ಕಣ್ಣು ಹಾರಿಸಿದ್ರು, ನಂಗೆ 2 ಕಣ್ಣು ಹಾರಿಸಿದ್ರು. ಜಡೆಯನ್ನ ತಿರುಗಿಸಿ ಕತ್ತನ್ನು ಅಲ್ಲಾಡಿಸಿ ಅವರನ್ನ ಕರೆದೆ. ಪಕ್ಕದಲ್ಲಿ ಹರಿಯುತ್ತಿದೆಯಲ್ಲ ನದಿ ತೀರಕ್ಕೆ ಕರೆದೊಯ್ದು 4 ಮರದ ಬುಡದಲ್ಲಿ ಅವರನ್ನು ನಿಲ್ಲಿಸಿದೆ. ಅವರನ್ನೇ ನೋಡುತ್ತಾ 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 ನನ್ನ ಮೊದಲಿನ ಆಕೃತಿ ಕೆಂಗಲ್ಲ ಕೋರೆ ದಾಡಿ ಏಕರ ಆಕೃತಿ ಇದ್ದ ಒಮ್ಮೆಲೆ ಏನಾಯ್ತು? ಇನ್ನು ಈ ಜೀವಮಾನಕ್ಕೆ ಹೆಣ್ಮಕ್ಳು ಸುದ್ದಿಗೆ 4 ಹುಡುಗರು ಹೋಗುತ್ತೆ. ಹಾಗೆ ಬೀದಿಯ ಬಳಿಯಲ್ಲಿ ಬರುತ್ತಿರುವಾಗ ಈ ಕಡೆಯಲ್ಲಿ ಒಬ್ಬ ಹುರಿ ಮೀಸೆ ದೊಡ್ಡ ಮುಂಡಾಸು ಆತ ನನ್ನನ್ನೇ ಎವೆಕ್ಕದೆ ನೋಡಿದ. ಅವನನ್ನು ನೋಡಿದ ಮೇಲೆ ನನಗೂ ಒಂದು ರೀತಿ ಚಂಚಲವಾಯಿತು. ಎಷ್ಟು ಚಂದ ಇದ್ದಾನೆ ಅಂತ. ಕಟ್ಟುಮಸ್ತಾದ ದೇಹ, ಸ್ವಲ್ಪ ನಮ್ಮ ಜಾತಿಯವರು ಹಾಗೆ. ಇವನನ್ನು ಪರೀಕ್ಷೆ ಮಾಡಬೇಕು ಅಂತ ಬೆಟ್ಟದ ತುದಿಗೆ ಕರೆದೊಯ್ದು ಒಂದು ಬಂಡೆಯ ಮೇಲೆ ಕುಳ್ಳಿರಿಸಿದೆ. ಅನೇಕ ದೃಷ್ಟಿಯಿಂದ ಅವನನ್ನು ಕೆಳಗಿನಿಂದ ಮೇಲಿನ ತನಕ ನೋಡಿದೆ. ನೋಡುತ್ತಾ ನೋಡುತ್ತಾ ನನಗೆ ಉತ್ಸಾಹವಾಯಿತು. ಆವಾಗ ನನ್ನ ಮೊದಲಿನ ರೂಪ ಇದೆಯಲ್ಲ, ಕೆಂಗಲ್ಲು ಕೋರೆ ದಾಡಿ ಏಕರ ಆಕೃತಿಯಿಂದ ಒಮ್ಮೆಲೆ ಅವ ಹೆದರಲೇ ಇಲ್ಲ. ಯಾಕೆ ಒಕ್ಕರಿಸಿದ್ದೀಗ ನನಗೆ ಕೆಳಗಿನಿಂದ ಮೇಲಿನ ತನಕ ನನ್ನನ್ನೇ ನೋಡಿದ. ನೋಡುತ್ತಾ ನೋಡುತ್ತಾ ಮುಗಿದ ಮೇಲೆ ಬೆಳ್ಳಿಟ್ಟವನೇ, ಅಪ್ಪ ನನ್ನ ಹೆಂಡತಿಗಿಂತ ನೀನೇ ಚೆನ್ನ ಅಂತ. ಹೌದಾ? ನನ್ನ ರೂಪವನ್ನ ನೋಡಿ ಹೆದರದೆ ನನ್ನ ಹೆಂಡತಿಗಿಂತ ನೀನು ಚಂದ ಅನ್ಬೇಕಿದ್ರೆ ಅವನ ಹೆಂಡತಿ ಎಷ್ಟು ಚಂದ ಇದ್ದೇನೆ. ಅಂತೂ ಅವನಿಂದ ತಪ್ಪಿಸಿಕೊಳ್ಳೋದಕ್ಕಾಗಿ ಓಡಿ 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 ಈ ರೂಪವನ್ನು ಧರಿಸಿಕೊಂಡು ಬಂದೆ. ಸೊಂಟ ಎಲ್ಲ ಹೋಯ್ತು. ಈ ಹೆಣ್ಣು ಮಕ್ಕಳೆಲ್ಲ ಯಾಕೆ ಸಪುರ ಆಗೋದಕ್ಕೆ ಪ್ರಯತ್ನಿಸ್ತಾರೆ? ಈ ಪೂತನೆ ಮೊದಲು ಇದ್ದದ್ದಂದ್ರೆ ಹೇಗೆ ಹೇಗೆ ಈಗ ಮೊದಲು 4 ಸೀರೆ ಸುತ್ತಿಕೊಳ್ಳುತ್ತಿದ್ದೆ. ಈಗ ಒಂದು ಸೀರೆಯನ್ನು 4 ತುಂಡು ಮಾಡಿ ಹೇಳ್ತು. ಅದೇ ಈಗ ಮೊದಲು ನನ್ನ ಸ್ವರ ಹೀಗಿರ್ಲಿಲ್ಲ. ಹೇಗಿತ್ತು? ದಾರಿಯೊತ್ತಿಗೂ ಕೋಗಿಲೆನೇ ತಿಂದು ಇಷ್ಟು ಒಳ್ಳೆ ಸ್ವರ. ಕೋಗಿಲೆ ತಿಂದ್ರೆ ಸ್ವರ ಬರ್ತದೆ. ನಾನು ಇಲ್ಲಿಗೆ ಬರುವುದಕ್ಕೆ ಕಾರಣವಾಗಿದೆ. ಕಂಸಭೂಪತಿ ಆಳತಿಯಾಗಿದೆ. ಪೂತಲಿ ಗೋಕುಲದಲ್ಲಿರುವಂತಹ ರಂಗನೆಂಬ ಹುಡುಗನ ಒಂದು ಬಾಯಿಂದ ನಾನು ತಡ ಮಾಡಲಿಲ್ಲ. ಗೋಕುಲಕ್ಕೆ ಬಂದವಳೆ ಬೀದಿ ಬೀದಿ ತಿರುಗಿದ ಗಲ್ಲಿ ಗಲ್ಲಿ ಹುಡುಕಿದೆ. ಚಿಕ್ಕ ಚಿಕ್ಕ ಮಕ್ಕಳನ್ನ ಕಂಡೆ. ಅವುಗಳನ್ನ ಸೆಳೆದು ಹಾಲನ್ನ ಕುಡಿಸಿ ಅವುಗಳನ್ನ ಕೊಂದೆ. ಆದ್ರೆ ಅಲ್ಲಿಗೆ ಒಬ್ಬ ಕಂಸಭೂಪತಿ ಆಳುಪ ಬಂದು ಎಚ್ಚರಿಸಿದ. ಏ ಕೂತಲೆ, ಎಚ್ಚರ! ಕಂಡ ಕಂಡ ಮಕ್ಕಳನ್ನ ನೀನು ಕೊಲ್ಲಬೇಡ. ನೀನು ಕೊಲ್ಲಬೇಕಾಗಿರೋ ಕಪ್ಪು ಬಣ್ಣದ ರಂಗನೆಂಬ ಹುಡುಗ ಇಂದ. ನನಗೆಂತ ಗೊತ್ತುಂಟು, ಎಲ್ಲ ಮಕ್ಕಳನ್ನು ಕೊಂದೆ. ಅಲ್ಲಿಗೆ ಮಕ್ಕಳನ್ನ ಕೊಲ್ಲುವುದನ್ನ ಬಿಟ್ಟೆ. ಅದಕ್ಕೆ ಇಲ್ಲೊಂದು 10-20 ಬಿಳಿ ಮಕ್ಕಳು ಉಳ್ಕೊಂಡಿದ್ದಾವೆ, ಹಾಳಾಗೋಗಿ. ಕಪ್ಪು ಬಣ್ಣದ ರಂಗನೆಂಬ ಹುಡುಗ ಎಲ್ಲಿ ಬೆಳೆಯುತ್ತಿದ್ದಾನೆ? ಯಶೋದೆಯ ಅಂತಃಪುರದಲ್ಲಿ ಅಂತೆ. ಯಾರಲ್ಲಿ ಕೇಳಿ? ದೂರದಿಂದ ನೋಡ್ಪ ಜನರ ಓಡಿ ನೋಟದಿಂದ ನೋಡಿ ಕೈಗುದ ದೂರದಿಂದ ನೋಡ್ಪ ಜನರ ಓರೆ ನೋಟದಿಂದ ನೋಡಿ ಓರೆ ನೋಟದಿಂದ ನೋಡಿ ಜಾರುತ್ತಿರುವ ಸೆರಗ ನಿಂತ ಜಾರುತೆಯೊಳು ಬಿಗಿದು ತೀಡಿ ಜಾರುತ್ತಿರುವ ಸೆರಗ ನಿಂತ ಜಾರುತೆಯೊಳು ಬಿಗಿದು ತೀಡಿ ತಾಂ ತದಿನ ಕೈ ತಾಂ ತದಿನ ತಾಂ ತಾಂ ತದಿನ ಕೈ ತದಿನ ತಾಂ ತದಿನ ಕೈ ತದಿನ ತಾಂ ತದಿನ ಕೈ ದಿದಿಂ ತದಿನ ದಿದಿಂ ತದಿನ ದಿದಿಂ ತದಿನ ರಾಮ್ ಜಾರುತ್ತಿರುವ ಸೆರಗನೆಂತ ಜಾರುತೆಯೊಳು ಬಿಗಿದು ತೀಡಿ
ಪೂತನಿ ತದಿನ ತದಿನ ತಯೇ ಪೂರನಿ ಮರೆಯುತ್ತಿರುವ ನರತೆಯನ್ನು ಮೆರೆಯುತ್ತಿರುವ ಕರತೆಯನ್ನು ಸರಿಯಾದ ಹಾದಿಯಲ್ಲಿ ನಿಲ್ಲಿಸಿ ನಿನಗೆ ನಿಮ್ಮಿ ಬರುವ ದುರುಳ ರಾಕ್ಷಸಿ ಬಂದಳು ಓತನೆ ದೂರದಿಂದ ದೂರದಿಂದ ನೋಡ್ತ ಜನರ ಓದೆ ನೋಟದಿಂದ ನೋಡಿ 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 ಎಲ್ಲರೂ ನೋಡ್ತಾರೆ, ನೋಡ್ಕೊಳ್ಳಿ. ಹಾ ಅವರವ್ರ ಮನೆ ಹೆಂಡತಿ ನೋಡೋದು ಕಷ್ಟ ಆದವರೆಲ್ಲ ನೋಡ್ತಾ ಇದ್ದಾರೆ. ನೋಡಿ ನಾನು ಬಂದದ್ದು ಅದಕ್ಕಾಗಿ ಅಲ್ಲ. ಹಾ ಯಶೋದೆಯ ಅಂತಃಪುರ ಎಲ್ಲಿ ಎಂದು ಹಾ ಆಮೇಲೆ ವಿಚಾರಿಸಿಕೊಳ್ತೀನಿ. ನನ್ನ ಪ್ರಸಂಗವನ್ನು ಮುಗಿಲಿ. ಹಾ ಇವರನ್ನೆಲ್ಲ ಆಮೇಲೆ ಇವರೆಲ್ಲ ಆಡುತ್ತಿರುವ ಮಾತುಗಳನ್ನ ಕೇಳಿದೆ. ಹಾ ನಾನು ಗೋಪಿಕೆಯನ್ನು ಭ್ರಮಿಸಿದ್ದಾರೆ ಇವರು. ಯಾಕೆಂದ್ರೆ ಇಲ್ಲಿರುವ ಗೋಪಿಕೆಯರೆಲ್ಲ ಯಶೋದೆ ಮನೆ ಸೇರಿಕೊಂಡಿದ್ದಾರೆ. ಎಲ್ಲರ ಕೈ ತುತ್ತಾಗಿ ಬೆಳೆಯುತ್ತಿರುವ ರಂಗನನ್ನು ಆಡುವುದಕ್ಕಾಗಿ ನಾನು ಗೋಪಿಕೆಯನ್ನು ಭ್ರಮಿಸಿದ್ದಾರೆ. ಈ ಮನೆಗಳ ಸಾಲಿನಲ್ಲಿ ಎತ್ತರವಾದ ಮನೆಯೇ ಯಶೋದೆಯ ಅಂತಃಪುರವಂತೆ. ಮಹಡಿಯ ಮನೆಯಲ್ಲಿ ಗೋಪಿಕೆಯರ ಕೈಯಲ್ಲಿ ಉಯ್ಯಾಲೆಯಲ್ಲಿ ಕಪ್ಪು ಬಣ್ಣದ ಮುಂಗ ಬೆಳೆಯುತ್ತಿದ್ದಾನೆ. ಈ ವಿಚಾರವನ್ನು ತಿಳಿದ ಮೇಲೆ ನಾನು ಇಲ್ಲಿರುವುದು ತರವಲ್ಲ. ಆದಷ್ಟು ಬೇಗನೆ ಯಶೋದೆಯ ಅಂತಃಪುರಕ್ಕೆ ಈ ಭೂತಲಿಯ ಪ್ರವೇಶ. ಯಾಕೆ ನಿಮ್ಮ ಮೇಳದವರಲ್ಲ ನಾವು? ಇವರು ನಮ್ಮ ಮೇಳದವ್ರಿ. ಇವ್ರಿಗೆ ಹೀಗೆ ಬಾಚಿ 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 ಅಭ್ಯಾಸ. ಒಂದು ಸಂದರ್ಭ ಸಮಯ ಈಗ ಹೇಗೆ ಸ್ವಲ್ಪ ಚಂದ ಮಾಡಿ ಬರ್ತೀವಿ. ಚಂದ ಅಂದ್ರೆ ಹೇಗೆ? ಚಂದ ಅಂದ್ರೆ ಚಂದ ಹೀಗೆ ಆಗ್ಬೋದಾ? ಹೀಗೆ ಹೀಗೆ ಬಂದು ನಿಂತದ್ದೇ ಯಶೋದೆಯ ಅಂತಃಪುರ. ಬಾಗಿಲ ಹಾಕಿಕೊಂಡಿದ್ದಾರೆ. ಈ ಬಾಗಿಲೊಂದು ನನಗೆ ಲೆಕ್ಕವಾ? ಕಾಲಿಂದ ಬಾಗಿಲು ಒಡೆದೇ ಹೋಗ್ತದೆ. ಆವಾಗ ಇವರಿಗೆಲ್ಲ ನಾನು ರಕ್ಕಸಿಂದ ಗೊತ್ತಾಗಿ ಬಿಡ್ತದೆ. ಆಮೇಲೆ ಇಲ್ಲಿರುವ ಹೆಂಗಸರೆಲ್ಲ ಒಂದೊಂದು ಗೊತ್ತಿದ್ದು ನಾನೆಲ್ಲ ಹೋಗುದು ಅಲ್ವಾ? ನಂದನ ಮನೆಗಾನಂದದೆ ನಂದನ ಮನೆಗಾನಂದದೆ ಬಂದ ಪೂತನಿಯು ನಂದನ ಮನೆಗಾನಂದದೆ ಪೂತನಿಯು ಬಂದ ಪೂತನಿಯು ಕಂಡು ತೊಟ್ಟಿಲ ಮಗುವೋ ಕಂಡು ತೊಟ್ಟಿಲ ಮಗುವೋ ಕಂದನ ಆಡಿಸುವೆ ಎನ್ನುತ್ತ ಚಂದದಿವು ನುಡಿದೆಲ್ಲರಲ್ಲಿ ವಂಚಿಸಿ ಮೆರೆದಳ್. ಎಂದು ಚೆಲುವಿನ ಕಂದನೆ ಯಶೋದೆ ಎಂದು ಚೆಲುವಿನ ಕಂದನೆ ಯಶೋದೆ ಎಂದು ಬೆನ್ನಲು ಸುತ್ತನೆ ಬಣ್ಣವೇ ಬಣ್ಣವು ಕಣ್ಗಳೇ ಕಮಲಂಗಳು ಬಣ್ಣಿಸಲು ಬಾಯಿಸೋದು ಸುರಿಯುವ ಚಿನ್ನ ನಿಮ್ಮ ಬೆಳದಿಂಗಳು
ಆದ್ರೂ ಎಷ್ಟು ದೊಡ್ಡಪ್ಪ ಅಂದ್ರೆ ಇವೆಲ್ಲ ನಗರದಷ್ಟಕ್ಕೆ ನಗಾಡದೆ ದೊಡ್ಡದು. ದೊಡ್ಡ ಮನೆಯವರು, ದೊಡ್ಡ ಊರಿನವರು, ದೊಡ್ಡ ವ್ಯಕ್ತಿಗಳು ಇಷ್ಟು ಚಂದದ ಮಗುವನ್ನು ಹೆತ್ತು ಹೊಟ್ಟೆ. ಓ ಹಾಗೆ. ಆರದ ಪುಟ್ಟ ಅಚ್ಚಕಾಲ ಇವನ ಮುಖವಿದ್ರೆ ಚಂದ ಆಗಿದೆ. ಕೊಂಚ ಕಮಲದೊಂದು ಎಸಳಿನ ಕಣ್ಣು. ಆರದ ಪುಟ್ಟ ಅಚ್ಚಕಾಲ ಹಸಿವೆ ಯಾರಿಗೋ? ಯಶೋದಮ್ಮ, ಈ ಮಗುವನ್ನು ನೋಡಿದ ಮೇಲೆ ನನಗೂ 2 ತಿಂಗಳಾಗಿದೆ. ಈ ಹೆಂಗಸರಲ್ಲ ಮತ್ತೆ ಅದಲ್ಲ ನಾನು ಹೇಳಿದ್ದೆ. ಇಷ್ಟು ಚಂದದ ಮಗುವನ್ನು ಕಳ್ಕೊಂಡು ನಾನು 2 ತಿಂಗಳಾಗಿದೆ ಅಂತ ಹೇಳಿದ್ರು. ಎದೆ ಹಾಲೆಲ್ಲ ಕಟ್ಟಿಕೊಂಡು ಎದೆ ಭಾರ ಆಗಿದೆ. ಯಶೋದಮ್ಮ, ನೀವು ಕಂಡವರಿಗೆಲ್ಲ ಕೈ ಎತ್ತಿ ಮಗುವನ್ನ ಕೊಡ್ತೀರಲ್ಲ, ಈ ಮಗುವನ್ನ ಎತ್ತಿಕೊಳ್ಳಬೇಕೆಂಬ ಆಸೆ ಹಾಲನ್ನ ಕುಡಿಸಿ ಎದೆ ಭಾರವನ್ನ ಇಳಿಸಿಕೊಳ್ಳುವ ಆಸೆ. ಅದಕ್ಕಾಗಿ ಆ ಮಗುವನ್ನ ಎತ್ತಿ ನನ್ನ ಕೈ ಹೀಗೆ ಇದರಲ್ಲೊಂದು 10-15 ಮಕ್ಕಳನ್ನು ಎತ್ತಿಕೊಳ್ಬಹುದು. ಹೇಗೆ? ಹೌದು, ಅದು ಮೊದಲಿನ ಅಳತೆ. ಈಗ ವೇಷ ಬದಲಾಯಿಸಿಕೊಂಡಿದ್ದೇನೆ. ಹೇಗೆ ಎತ್ತಿಕೊಳ್ಳು? ಅಯ್ಯೋ, ಯಶೋದಮ್ಮ ಮಗುವನ್ನು ಎತ್ತಿಕೊಂಡೇ ಬಿಟ್ರು. ಭಾರ ಅಂದ್ರೆ ಭಾರ ಅಲ್ಲ. ಈ ಮಗು ಎಂತ ಹಾಲು ಕುಡ್ದತ್ತ ಮಣ್ತಿಂದತ್ತ? ಯಶೋದಮ್ಮ, ಇನ್ನು ಈ ಮಗುವಿನ ಆಸೆ ಬಿಡಿ. ಅಷ್ಟು ಚಂದ ನೋಡಿಕೊಳ್ತೇನೆ ಅಂತ ಆಸೆ. ಮಗು ತೀರಿತು. ಮಗುವನ್ನು ಎತ್ತಿಕೊಳ್ಳುವ ಆಸೆ ತೀರಿತು ಎಂದೆ. ಹೋಗಿ ಯಶೋದಮ್ಮ, ಅಲ್ಲಿ ಊಟ ಇದೆ, ಊಟ ಮಾಡಿ ಮಲ್ಕೊಳ್ಳಿ. ಹೋಗಿ ಹೋಗಿ ನಿನ್ಗೆಂತ ಕೆಲಸವೇ? ಕಣ್ಣು ಕಿತ್ತಾಗ್ತೇನೆ, ಮನೆ ಹೋಗೆ. ಧನ್ಯತಾ ಹಿಂದೋಳಲು ತುಯ್ದಾಡಿ 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 ನಿನ್ನ ತುಟಿಗಳ ಸ್ಪರ್ಶ ಭೂಮಿ ಆಕಾಶಗಳು ಒಂದಾದ ಅನುಭವ. ಎಷ್ಟು ಮಕ್ಕಳಿಗೆ ಹಾಲು ಕುಡಿಸಿದವಳು ಈ ಪೂತಲಿ. ಯಾವ ಮಗು ಇಷ್ಟು ಸುಂದರವಾಗಿ ಹಾಲು ಕುಡಿದದ್ದಿಲ್ಲ. ಯಾವ ಮಗು ನನ್ನ ಮಗುವಾಗಿ ಉಳಿದಿಲ್ಲ. ಯಾವ ಮಗುವಿಗೂ ನಾನು ತಾಯಿ ಆಗಲಿಲ್ಲ. ರಂಗ, ಕೊಡೆ
ಇನ್ನು ಯಾವ ಮಗು ಈಗ ಹಾಲನ್ನು ಉಳಿಸಬೇಡ ರಂಗ. ನೀನೇ ನನ್ನ ಪಾಲಿನ ಕೊನೆಯ ಮಗು ಆಗು. ನೀನು ನನ್ನ ಮಗು, ನಾನು ನಿನ್ನ ತಾಯಿ. ಹಾಲು ಕುಡಿಯುವುದನ್ನು ಬಿಡಬೇಡ. ಹಾಲು ನಿಂತರೆ ನನ್ನ ದೇಹದಲ್ಲಿ ರಕ್ತವಿದೆ, ಕುಡಿ. ರಕ್ತ ನಿಂತರೆ ನನ್ನ ದೇಹದಲ್ಲಿ ಪ್ರಾಣವಿದೆ, ತೆಗೆದುಕೋ. ಹಾಲು ಕುಡಿಯುವುದನ್ನು ಬಿಡಬೇಡ ರಂಗ. ನೀನು ನನ್ನ ಮಗು, ನಾನು ನಿನ್ನ ತಾಯಿ. ಧನ್ಯಳಾದೆ, ಧನ್ಯಳಾದೆ. ಜನಕ್ಕೆ ಮತ್ತೆ ಬಂದಳು ಕಂಸ ಯೋಜಿತಳು. ಎಷ್ಟು ಬೇಕಾದರೂ ಹಾಲು ಕುಡಿ. ಕುಡಿದು 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 ಸತ್ತೇ. ರಸ ಸಂತರ್ಪಣೆಯಾದುದು ಸಹೃದಯ ಪದದೋ. ತೀರ್ಪಿಗೆ ಸಿಗದನುಭೂತಿಯಂ ಏರ್ಪಡಿಸಿರ್ಪ. ತೀರ್ಪಿಗೆ ಸಿಗದನುಭೂತಿಯಂ ಏರ್ಪಡಿಸಿರ್ಪ. ಆತ್ಮಕಲೆಗೆ ಆತ್ಮಕಲೆಗೆ ಮಂಗಲ ಮಂಗಲ